ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಮೇರೆ ಮೀರಿದ ಸಂಭ್ರಮ ಸಡಗರ. ನಾಳೆಯೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ. ಮಧ್ಯಾಹ್ನ 12:29 ಕಾರ್ಯಾರಂಭ. ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ಗಂಟೆಗಳು ಬಾಕಿ. 5 ಶತಮಾನಗಳಿಂದ ಕಾಯ್ತಿದ್ದ ಭಕ್ತರ ಕನವರಿಕೆಗೆ ಫಲ. ದೇಶದ ಉದ್ದಗಲಕ್ಕೂ ಚಾಚಿದ ಪ್ರಭು ರಾಮನ ಬೆಳಕು. ದೇಗುಲದಲ್ಲಿ ಭರದಿಂದ ಸಾಗಿದ ಧಾರ್ಮಿಕ ವಿಧಿವಿಧಾನಗಳು. ವಿವಿಧ ಬಗೆಯ ಹೂಗಳಿಂದ ಮಂದಿರಕ್ಕೆ ಅಲಂಕಾರ. ಝಗಮಗಿಸ್ತಾ ಇದೆ ವಿದ್ಯುತ್ ದೀಪಗಳ ಚಿತ್ತಾರ. ರಾಮ ಮಂದಿರ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಸರಿಯೂ ನದಿಯಲ್ಲಿ ಪುಣ್ಯ ಸ್ನಾನಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ಚೌಕಿ. ಪ್ರಧಾನಿಗೆ ಸಾಥ್ ನೀಡಲಿದ್ದಾರೆ ಸಿಎಂ ಯೋಗಿ. ರಾಮನಾಮ ಸ್ಮರಣೆಯೊಂದಿಗೆ ನಾಳೆ ಸೂರ್ಯೋದಯ. ರಾಮನೂರಿನಲ್ಲಿ ಭಕ್ತಿ ಜೊತೆ ಪ್ರತಿ ಹಂತದ ರಕ್ಷಣೆಯ ಶಕ್ತಿ. ರಾಮ ಜನ್ಮಭೂಮಿಯಲ್ಲಿ 7 ಸುತ್ತಿನ ರಕ್ಷಣಾ ಕೋಟೆ. ಅಯೋಧ್ಯೆಯ ನೆಲ, ಜಲ, ಆಕಾಶದವರೆಗೆ ಭದ್ರತಾ ವ್ಯವಸ್ಥೆ. ಬರೋಬ್ಬರಿ 10,000ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾ. ಸರಯೂ ತಟದಲ್ಲಿ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಬಿಡಾರ. ಮೋದಿ ಸೇರಿ ದೇಶದ ದಿಗ್ಗಜರಿಗೆ ಅಭೂತಪೂರ್ವ ರಕ್ಷಣೆ. ಮ್ಯಾನ್ ಪವರ್ ಜೊತೆಗೆ ಹೈಟೆಕ್ ಭದ್ರತೆಗೆ ಹೆಚ್ಚು ಆದ್ಯತೆ. ಅಯೋಧ್ಯೆಯಲ್ಲಿ ಇಂದು ನಾಳೆ ಬಸ್, ರೈಲುಗಳ ಸ್ಟಾಪ್ ಇಲ್ಲ. ಕಾಶಿ ಸೇರಿದಂತೆ ಹಲವು ರಾಜ್ಯಗಳ ಪಂಡಿತರಿಂದ ವಿಧಿವಿಧಾನ. ಅಯೋಧ್ಯೆಯಲ್ಲಿ ರಾಮ ಭಕ್ತರಿಗೆ 4 ಕಾರಿಡಾರ್ಗಳು. ದೇಶದ 5 ಲಕ್ಷ ಗ್ರಾಮಗಳಲ್ಲಿ ನೇರ ಪ್ರಸಾರಕ್ಕೆ ವ್ಯವಸ್ಥೆ. ಕಾರ್ಯಕ್ರಮಕ್ಕೆ ದೇಶದ 7,000 ಅತಿಥಿಗಳು ಭಾಗಿ. ಗಣ್ಯರಿಗಾಗಿ ಸಿದ್ಧವಾಯಿತು ಪ್ರಸಾದದ ಬಾಕ್ಸ್, ತೀರ್ಥದ ಬಾಟಲ್, ಕುಂಕುಮ, ಲಡ್ಡು ವ್ಯವಸ್ಥೆ. ತಮಿಳುನಾಡು ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇಂದು ಧನುಷ್ಕೋಟಿಯ ಕೋದಂಡ ರಾಮಸ್ವಾಮಿ ದೇವಸ್ಥಾನಕ್ಕೆ ಭೇಟಿ. ರಾಮ ಸೇತು ಸ್ಥಳಕ್ಕೂ ಹೋಗಲಿರುವ ಪ್ರಧಾನಿ. ಸೀತೆಯ ಜನ್ಮಸ್ಥಳ ಜನಕಪುರದಲ್ಲೂ ಹಬ್ಬದ ವಾತಾವರಣ. ಮಾತೆಯ ಜನ್ಮಸ್ಥಳಕ್ಕೆ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗಾರ. ಶ್ರೀರಾಮನ ಭಜನೆ, ಕೀರ್ತನೆಗಳನ್ನ ಹಾಡಿ ಪೂಜೆ ಸಲ್ಲಿಕೆ. ರಾಮ ಮಂದಿರಕ್ಕೆ ಭರಪೂರ ಕೊಡುಗೆ. ಬಿಹಾರದ ದರ್ಭಾಂಗನ ರಾಜ ಮನೆತನದಿಂದ ವಿಶೇಷ ಉಡುಗೊರೆ. ಚಿನ್ನದ ಮುಕುಟ, ಬೆಳ್ಳಿಯ ಬಿಲ್ಲು, ಪಾದುಕೆಗಳ ಸಮರ್ಪಣೆ. ವಜ್ರಗಳ ಆಭರಣಗಳಲ್ಲಿ ಮೂಡಿದ ರಾಮ ಮಂದಿರ. 9,990 ವಜ್ರಗಳ ಬಳಕೆ. ಗುಜರಾತ್ನ ಸೂರತ್ನಲ್ಲಿ ಕಲಾವಿದನ ಕೈಯಲ್ಲಿ ಚಮತ್ಕಾರ. ದೇಶದೆಲ್ಲೆಡೆ ರಾಮನಾಮನ ಜಪ ಶುರು. ಚಂಡೀಗಢದಲ್ಲಿ ರಾಮ ಮಂದಿರದ ಪ್ರತಿಕೃತಿ ನಿರ್ಮಾಣ. ಭಕ್ತರಿಗೆ ಲಕ್ಷ ಲಕ್ಷ ಲಡ್ಡುಗಳ ವಿತರಣೆ. ದೇಶದೆಲ್ಲೆಡೆ ಭಿನ್ನ ಭಿನ್ನವಾಗಿ ರಾಮನಾಮ ಸ್ಮರಣೆ. ದೆಹಲಿಯಲ್ಲಿ ವಿಭಿನ್ನವಾಗಿ ರಾಮಭಕ್ತಿ ತೋರಿದ ಶಾಲಾ ಮಕ್ಕಳು. ಮಾನವ ಸರಪಳಿಯಲ್ಲಿ ಜೈ ಶ್ರೀರಾಮ್ ಎಂದು ಬರೆದ ವಿದ್ಯಾರ್ಥಿಗಳು. ರಂಗೋಲಿಯಲ್ಲಿ ಅರಳಿದ ಪ್ರಭು ಶ್ರೀರಾಮಚಂದ್ರ. 11,111 ಚದರ ಅಡಿಯಲ್ಲಿ ಮೂಡಿದ ರಾಘವ. ಸೂರತ್ನ ಕಚರ್ಗಾಮ್ನಲ್ಲಿ ಭಕ್ತರ ವಿಶೇಷ ಭಕ್ತಿ ಅರ್ಪಣೆ. ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮಚಂದ್ರ ಪ್ರತ್ಯಕ್ಷ. 16 ಫೀಟ್ ಉದ್ದ, 12 ಫೀಟ್ ಅಗಲದ ಚಿತ್ರ ಬಿಡಿಸಿದ ಹುಬ್ಬಳ್ಳಿಯ ಕಲಾವಿದ ಸಚಿನ್. ಡ್ರೋನ್ ಕ್ಯಾಮೆರಾದಲ್ಲಿ ಅದ್ಭುತ ಕೈಚಳಕದ ಸೆರೆ. ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ರಾಮ ತಾರಕ ಮಂತ್ರ ಹೋಮ. 13 ಹೋಮ ಕುಂಡಗಳಲ್ಲಿ 130 ಕೆಜಿ ತುಪ್ಪ ಬಳಕೆ. 130 ಋತ್ವಿಜರು ಮಂತ್ರ ಘೋಷಗಳ ಪಠಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮನೆ ಮಾಡಿದ ಸಂಭ್ರಮ. ಕಿಗ್ಗದ ಋಷ್ಯಶೃಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ನರಸಿಂಹ ಪರ್ವತಕ್ಕೆ 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ತೆರಳಿ ಪೂಜೆ.
ದೇಶದ ಮೂಲೆ ಮೂಲೆಗಳಲ್ಲಿ ರಾಮನಾಮದ ಜಪ. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಆಂಜನೇಯನ ಪ್ರೇರಣೆ. ಧರ್ಮ ಸಂಸತ್ನಲ್ಲಿನ ನಿರ್ಣಯ ನೆನೆದ ಪುತ್ತಿಗೆ ಶ್ರೀಗಳು. ನಾಳೆ ಕೇಂದ್ರ ಸರ್ಕಾರಿ ಕಚೇರಿ ನೌಕರರಿಗೆ ಅರ್ಧ ದಿನ ರಜೆ. ದೆಹಲಿಯ ಅತಿದೊಡ್ಡ ಆಸ್ಪತ್ರೆ ಏಮ್ಸ್ಗೂ ಹಾಫ್ ಡೇ ವರ್ಕ್. 22ರಂದು ಮಧ್ಯಾಹ್ನ 2:30ರವರೆಗೆ ರಜೆ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.